ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದ್ದು ಸದನದ ಬಾವಿಗಿಳಿದು ಬಿಜೆಪಿ ನಾಯಕರು ಧರಣಿ ಮಾಡಿದಂತಹ ಘಟನೆಯೂ ಕೂಡ ನಡೆದಿದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದ್ದು ಸದನದ ಬಾವಿಗಿಳಿದು ಬಿಜೆಪಿ ನಾಯಕರು ಧರಣಿಯನ್ನ ಮಾಡಿದ್ದಾರೆ. ವಿಪಕ್ಷಗಳ ಪ್ರತಿಭಟನೆಯನ್ನ ವಾರ್ತಾ ಇಲಾಖೆ ತೋರಿಸ್ತಾ ಇಲ್ಲ, ವಾರ್ತಾ ಇಲಾಖೆಗೆ ಧಿಕ್ಕಾರವನ್ನ ಕೂಗಿದ್ದಾರೆ ಬಿಜೆಪಿಯ ಶಾಸಕರು. ನಾವು ಮಾತಾಡಿದ್ರೆ ಟಿವಿಯಲ್ಲಿ ತೋರಿಸಲ್ಲ ಯಾಕೆ ಅಧ್ಯಕ್ಷರೇ ಅಂತ ಕೇಳಿದ್ದಾರೆ. ಯಾವನೋ ಅವನು ವಾರ್ತಾ ಇಲಾಖೆಯ ಆಯುಕ್ತ, ನಮ್ಮನ್ನ ಯಾಕೆ ತೋರಿಸಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಾರ್ತಾ ಇಲಾಖೆಯ ಆಯುಕ್ತನಿಗೆ ನಾಚಿಕೆ ಆಗಬೇಕು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಸದನದಲ್ಲಿ ಆಕ್ರೋಶವನ್ನ ಕೂಡ ಹೊರಗಾಕಿದ್ರು. ವೆಂಕಟೇಶ್ವರರೆಡ್ಡಿ, ಮಹೇಶ್ ತೆಂಗಿನಕಾಯಿ, ಎಂಆರ್ ಪಾಟೀಲ್, ಜಗದೀಶ್ ಶಿವಯ್ಯ ಗುಡಗಟ್ಟಿ, ಜೆಟಿ ಪಾಟೀಲ್, ಸಿಸಿ ಪಾಟೀಲ್, ಸಿಕೆ ರಾಮಮೂರ್ತಿ, ವಿಜೇಂದ್ರ ಯಡಿಯೂರಪ್ಪ, ಶ್ರೀ ಉಮಾನಾಥ್ ಕೂಟ್ಯಾನ್, ಜೆಬಿ ಜ್ಯೋತಿ ಗಣೇಶ್, ನಯನಾ ಮೋಟಮ್ಮ, ಶರತ್ ಕುಮಾರ್ ಬಚ್ಚೇಗೌಡ. ಅಧ್ಯಕ್ಷರೇ, ನಾವು ಮಾತಾಡಿದ್ರೆ ಟಿವಿಯಲ್ಲಿ ಏನು ತೋರಿಸೋದೇ ಇಲ್ಲ. ನಿಮ್ಮ ವಾರ್ತಾ ಇಲಾಖೆಯವರು ವಾರ್ತಾ ಇಲಾಖೆ ಅವ್ನು ಯಾವ ಕಮಿಷನರ್, ಮಾನವರ್ಯಾದೆ ಇದೆಯಾ ಕಮಿಷನರ್ಗೆ? ಮಾನವರ್ಯಾದೆ ಇದೆಯಾ ನಾವು ಕಮಿಷನರ್ಗೆ? ವಾರ್ತಾ ಇಲಾಖೆಯವರು ಹೇಳ್ಬೇಕಲ್ಲ ಅವ್ರಿಗೆ. ಮಾತಾಡ್ತಾರೆ ನಿಮ್ಮನ್ನ ತೋರಿಸ್ಕೊಳಕ್ಕೆ. ನಾವು ಇದ್ದೇವೆ ಸದನಕ್ಕೆ, ನಾವು ಗೆದ್ದು ಬಂದಿದ್ದೇವೆ ಸದನದಲ್ಲಿ. ಮಾನವರ್ಯಾದೆ ಇದೆಯಾ ಅವ್ರಿಗೆ? ಯಾವ ವಾರ್ತಾ ಇಲಾಖೆ ಕಂಟ್ರೋಲ್ ಹುಷಾರ್ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮನ್ಸಿಗೆ ಮಾತಾಡೋದು ತೋರಿಸಿ, ನಾವು ಮಾತಾಡೋದು ತೋರಿಸ್ಬೇಕಲ್ಲ. ನಾವು ಮಾತಾಡೋದು ತೋರಿಸ್ಬೇಕು, ಅವ್ರು ಮಾತಾಡೋದು ತೋರಿಸಿ. ಇರಿ ಅವ್ರನ್ನೇ ಹಿಡ್ಕೊಂಡು ಕೂತ್ಕೊಂಡ್ರೆ ನಾವೇನು ಬರೋದು? ವಾರ್ತಾ ಇಲಾಖೆ ನಮ್ಮನ್ನ ತೋರಿಸ್ತಿಲ್ಲ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯ ಶಾಸಕರು. ಸ್ಪೀಕರ್ಗೆ ದೂರು ನೀಡಿದ ವಿಪಕ್ಷಗಳ ಸದಸ್ಯರು ದೂರು ಪತ್ರವನ್ನ ಕೊಡಿ ಅಂತ ಸ್ಪೀಕರ್ ಜಿಎಸ್ ಪಾಟೀಲ್ ಅವರು ಸೂಚನೆಯನ್ನ ಕೊಟ್ಟಿದ್ರು. ಹೀಗಾಗಿ ವಿಪಕ್ಷ ನಾಯಕರಿಂದ ಸಭಾಧ್ಯಕ್ಷರಿಗೆ ದೂರನ್ನ ಕೂಡ ನೀಡಲಾಗಿದೆ. ಸದನದ ಒಳಗೆ ನಮ್ಮನ್ನೂ ಕೂಡ ತೋರಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬಿಜೆಪಿಯ ಶಾಸಕರು. ನೀವು ಕೂಡ ನೋಡಿದ್ರಿ, ಅಂದ್ರೆ ಆರ್ ಅಶೋಕ್ ಅವರು ಏನೆಲ್ಲ ಮಾತನಾಡಿದ್ರು ಅಂತ. ಅಂದ್ರೆ ಅವರ ಆಕ್ರೋಶ ಎಷ್ಟರ ಮಟ್ಟಿಗೆ ಇತ್ತು ವಾರ್ತಾ ಇಲಾಖೆಯ ಆಯುಕ್ತರ ಮೇಲೆ. ನಾವು ಜನರ ಸಮಸ್ಯೆಗಳನ್ನ ಮಾತನಾಡ್ತೀವಿ ಅಥವಾ ನಾಗೇಂದ್ರ ಅವರ ವಿಚಾರವನ್ನ ಮಾತನಾಡಿದಾಗ ಯಾಕೆ ಟಿವಿಯಲ್ಲಿ ತೋರಿಸೋದಿಲ್ಲ ಅನ್ನೋದು ಅವರ ಆಕ್ರೋಶಗಳ ಮಾತಾಗಿತ್ತು. ಹೀಗಾಗಿ ಸ್ಪೀಕರ್ ಸೂಚನೆಯ ಮೇರೆಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ ಸ್ಪೀಕರ್ಗೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.